ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಹೇಮ ಕನ್ನಡ ಲಾಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದೇ ಆದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲೂ ನನ್ನ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ. ಇನ್ನು ಹಂಗಾಗಿ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ. ಇನ್ನೇನು ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಬಂತು. ಹೆಣ್ಮಕ್ಳಿಗೆಲ್ಲ ಖುಷಿಯಾದ ಹಬ್ಬ. ಯಾವ ಸೀರೆ ತಗೋಬೇಕು, ಏನೇನು ಡೆಕೋರೇಷನ್ ಮಾಡಬೇಕು ಫ್ರೆಂಡ್ಸು. ಲಕ್ಷ್ಮಿ ಹಬ್ಬದ ಬಗ್ಗೆ ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಸಿಂಪಲ್ಲಾಗಿ ಯಾವ ರೀತಿ ಲಕ್ಷ್ಮಿ ಹಬ್ಬನ ಮಾಡಬೇಕು, ಯಾವ ಥರ ಮಾಡಬೇಕು, ನಮ್ಮ ಭಕ್ತಿ ಯಾವ ರೀತಿ ಇರಬೇಕು, ನನಗೆಷ್ಟು ಗೊತ್ತು ಅಷ್ಟನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಫ್ರೆಂಡ್ಸ್, ನಾನು ಅಲ್ಲಿ ಟಿ ವಿ ಸೌಂಡ್ ಬರುತ್ತೆ ಅಂತ ಬೆಡ್ರೂಮಲ್ಲಿ ಬಂದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಆಲ್ರೆಡಿ 2-3 ದಿವಸದಿಂದ ನಾನು ಇಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಸಂಡೇ, ನಾನು ರಜಾ ಹಾಕಿ ಮನೆಯಲ್ಲೇ ಇದ್ದೆ. ಇನ್ನು ಇವತ್ತೆಲ್ಲ ನಂದು ಮನೇಲಿ ಫುಲ್ ಕೆಲಸನೇ ಆಗೋಯ್ತು ಫ್ರೆಂಡ್ಸ್. ಯಾವಾಗಾದರೂ 1 ಅವರ್ 1/2 ಅವರ್ ಮಲ್ಕೋತಾ ಇದ್ದೆ. ಇವತ್ತೇನು ನಾನು ಮಲ್ಕೊಳ್ಳಿಲ್ಲ. ಇನ್ನು ಒಂದು ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ನಾನು ನನಗೇನೇನೋ ಪೂಜೆ ಸಾಮಾನು ಬೇಕಿತ್ತು, ಅದನ್ನು ತಗೊಂಡು ಬಂದು ಆಲ್ರೆಡಿ ಆ ವೀಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಆ ವೀಡಿಯೋನೂ ಹೋಗಿ ನೋಡಿ. ಇನ್ನು ನನ್ನ ಡೈಲಿ ರೋಟೀನ್ ವೀಡಿಯೋ ಹಾಕಿದ್ದೀನಿ, ಅದನ್ನು ಹೋಗಿ ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಬನ್ನಿ ಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ನಿಮಗೆ ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಲಕ್ಷ್ಮಿ ಹಬ್ಬನ ಯಾವ ರೀತಿ ನಾವು ಆಚರಿಸ್ಬೇಕು, ಲಕ್ಷ್ಮಿ ಹಬ್ಬಕ್ಕೆ ಜಾಸ್ತಿ ದುಡ್ಡೇ ಮುಖ್ಯನೋ, ನಮ್ಮ ಭಕ್ತಿ ಮುಖ್ಯನೋ, ನಾವು ನಮ್ಮ ಮನೆ ಸ್ವಚ್ಛವಾಗಿ ಇಡೋದು ಮುಖ್ಯನೋ ಲಕ್ಷ್ಮಿ ಹಬ್ಬದಲ್ಲಿ. ಒಬ್ಬೊಬ್ಬರು ಎಷ್ಟೊಂದು ದುಡ್ಡಿಟ್ರೇ ಲಕ್ಷ್ಮಿ ಹಬ್ಬ ಅಂತ ತಿಳ್ಕೊತಾರೆ, ಮತ್ತು ಏನೆಲ್ಲ ಡೆಕೋರೇಷನ್ ಇಟ್ಟರೆ ಲಕ್ಷ್ಮಿ ಹಬ್ಬ ಅಂತ ತಿಳ್ಕೊತಾರೆ ಫ್ರೆಂಡ್ಸ್. ನೋಡಿ, ಇದ್ರ ಬಗ್ಗೆ ನನಗೆ ಗೊತ್ತಿರೋದೊಂದು ವಿಷಯನ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಆಮೇಲೆ ಫ್ರೆಂಡ್ಸ್, ನೋಡಿದ್ದೀರ ಲಕ್ಷ್ಮಿ ಹಬ್ಬಕ್ಕೆ ಏನು ಗೊತ್ತಿಲ್ಲದೆ ಗೊತ್ತಿರೋದು ಸುಮ್ಮನೆ ಎಲ್ಲನೂ ಡೆಕೋರೇಷನ್ ಮಾಡ್ಕೊಂಡು ಕೂತ್ಕೋತಾರೆ ಸ್ವಲ್ಪ ಜನ. ಆಮೇಲೆ ಫ್ರೆಂಡ್ಸ್, ಎಲ್ಲನೂ ಬೇಕ್ರಿಲಿ ತಂದು ಫ್ರೆಂಡ್, ನಾನೊಂದು 2-3 ಮನೇಲಿ ನೋಡಿದ್ದೀನಿ. ನೀವು ಅದ್ರ ಮುಂದೆ ಇಟ್ಟಿರೋದನ್ನ ನೋಡಬೇಕು, ಎಷ್ಟೊಂದು ಇಟ್ಟಿದ್ದಾರೆ ಅಂದರೆ ಹೇಳ್ಬಾರ್ದು, ತಿಂಡಿನ ಅದ್ರ ಮುಂದೆ. ಹಂಗಾಗಿ ಫ್ರೆಂಡ್ಸ್, ಆದರೆ ದೇವ್ರಿಗೆ ಮುಖ್ಯವಾಗಿ ಲಕ್ಷ್ಮಿಗೆ ಏನು ಬೇಕು, ನಾವು ಯಾವ ರೀತಿ ಹಬ್ಬ ಮಾಡಬೇಕು, ಯಾರು ಇರೋರಾಗಲಿ ಇಲ್ದರಾಗಲಿ ಲಕ್ಷ್ಮಿ ಯಾವ ರೀತಿ ನಮಗೆ ಒಲಿತಾಳೆ, ಏನು ಮಾಡಿದ್ರೆ ನಮಗೆ ಲಕ್ಷ್ಮಿ ಒಲಿತಾಳೆ, ಏನು ಮಾಡಿದ್ರೆ ದೇವ್ರಿಗೆ ಸಮಾಧಾನ ಆಗುತ್ತೆ, ಮತ್ತು ಉಪವಾಸ ಇದ್ದು ಪೂಜೆ ಮಾಡಬೇಕು, ಉಪವಾಸ ಇಲ್ಲದೇ ಪೂಜೆ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಜನಕ್ಕೆ ಏನೂ ಗೊತ್ತಿರಲ್ಲ, ಫಸ್ಟೇ ಪೂಜೆ ಮಾಡ್ತಾ ಇರ್ತಾರೆ. ನಾನು ಅಷ್ಟೇ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಪೂಜೆ ಮಾಡುವಾಗ ನಾನು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ ಫ್ರೆಂಡ್ಸ್. ಮಾಮೂಲಿ ಫಸ್ಟು ಸೀರೆ ಎಲ್ಲ ತಂದು, ಹೆಂಗೋ ಲಕ್ಷ್ಮಿ ಅಂದ್ರೇ ಕಳಸ, ನಮಗೆಲ್ಲ ಗೊತ್ತಿರೋ ವಿಷಯನೇ. ಅದಕ್ಕೆ ಫ್ರೆಂಡ್ಸ್, ನಾನೇನು ಮಾಡಿದೆ, ಮಾಮೂಲಿ ನಾನು ಕಳಸ ಇಟ್ಬಿಟ್ಟು, ಮಾಮೂಲಿ ಫ್ರೆಂಡ್ಸ್, ಆಲ್ರೆಡಿ ನಾವು ಲಿಂಗಾಯತರು ಮನೇಲೆಲ್ಲ ಪೂಜೆ ಮಾಡೋದು. ಪೂಜೆ ಬಗ್ಗೆ ಫ್ರೆಂಡ್ಸ್ ನನಗೇನು ಎಲ್ಲ ಗೊತ್ತು ಅಂತ ಹೇಳಲ್ಲ, ನನಗೆ ತಿಳಿದಷ್ಟು ಪೂಜೆ ಬಗ್ಗೆ ಗೊತ್ತು ಫ್ರೆಂಡ್ಸ್. ಎಲ್ಲನೂ ನಾನು ಅರ್ಧಕ್ಕೆ ಕುಡ್ದಿದ್ದೀನಿ ಅಂತ ಏನು ನಿಮ್ಗೆ ಹೇಳ್ಕೊತಾಯಿಲ್ಲ. ಪೂಜೆ ಅಂದರೆ ನೀಟಾಗಿ ಮಾಡಬೇಕು, ಕ್ಲೀನಾಗಿರಬೇಕು ಅನ್ನೋದು ಮಾತ್ರ ನನಗೆ ಗೊತ್ತು. ಬನ್ನಿ ಫ್ರೆಂಡ್ಸ್, ಇನ್ನು ಆಗಿದ್ರೆ ಲಕ್ಷ್ಮಿ ಯಾವ ರೀತಿ ಪೂಜೆ ಮಾಡಬೇಕು, ಲಕ್ಷ್ಮಿ ಹಬ್ಬದ ಅರ್ಥ ಏನು, ನನಗೆ ಗೊತ್ತಿರೋ ಅಷ್ಟ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದೀನಿ ಫ್ರೆಂಡ್ಸ್. ನೋಡಿ, ಯಾರಾದರೂ ಇದೇ ಫಸ್ಟು ಲಕ್ಷ್ಮಿನ ಕೂರಿಸ್ಬೇಕು ಅಂದರೆ ದಯವಿಟ್ಟು ಭಯ ಬೀಳಕ್ಕೆ ಹೋಗಬೇಡಿ. ದಯವಿಟ್ಟು ಏನಾಯ್ತಪ್ಪ ಅಂತೇಳಿ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಫ್ರೆಂಡ್ಸ್, ಏನಂದರೆ ನಾವು ಲಕ್ಷ್ಮಿನ ಮನೇಲಿ ಕೂರಿಸ್ಬೇಕು ಅಂದರೆ ನಮ್ಮ ಮನೆ ಪೂರ್ತಿ ಸ್ವಚ್ಛವಾಗಿರಬೇಕು. ಅದಕ್ಕಿಂತ ಮೇಯ್ನ್ ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ಇವಾಗ ಫ್ರೆಂಡ್ಸ್ ನೋಡಿ, ಮನೆ ಎಷ್ಟು ಸ್ವಚ್ಛವಾಗಿ ಕ್ಲೀನಾಗಿರುತ್ತೋ ಹಾಗೆ ನಮಗೆ ದೇವ್ರಿಗೆ ಬೇಕಾಗಿರೋದು ಭಕ್ತಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಇವಾಗ ಲಕ್ಷ್ಮಿ ಶಿವ ಪಾರ್ವತಿ ಪ್ರಶ್ನೆ ಕೇಳಿದಾಗ ಲಕ್ಷ್ಮಿ ಹಬ್ಬ ಹುಟ್ಕತ್ತು ಅಂತ ಹೇಳ್ತಾರೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಮೇಯ್ನ್ ಪಾಯಿಂಟು ನಮಗೆ ಮನಸ್ಸಲ್ಲಿ ಭಕ್ತಿ ಇರಬೇಕು. ಯಾವುದೇ ಪೂಜೆ ಮಾಡಬೇಕಾದ್ರೂ ದೇವ್ರಿಗೆ ಅಷ್ಟೊಂದು ಹೂವು ಹಾಕಬೇಕು. ದೇವರು ನೋಡಿ, ಲಕ್ಷ್ಮಿಗೆ ಬಿಳಿ ಹೂವು ಇಷ್ಟ ಅಂತೆ, ಜಾಸ್ತಿ ಹೂವನ್ನ ಅವಳು ಇಷ್ಟನೇ ಪಡಲ್ವಂತೆ. ಇದು ನನಗೆ ಗೊತ್ತಿರೋ ವಿಷಯ ಹೇಳ್ತಾ ಇರೋದು. ನಾನು ಒಬ್ಬರಿಂದ ತಿಳ್ಕೊಂಡಿರೋದನ್ನೇ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿರೋದು. ಇನ್ನು ಫ್ರೆಂಡ್ಸ್, ಬನ್ನಿ ಲಕ್ಷ್ಮಿ ಹಬ್ಬ ಯಾವ ರೀತಿ ಮೇಯ್ನ್ ಪಾಯಿಂಟ್ ಮಾಡಬೇಕಾಗಿರೋದು ಅಂದರೆ ಫ್ರೆಂಡ್ಸ್, ಇನ್ನೊಂದು ಏನು ಅಂದರೆ, ಒಬ್ಬೊಬ್ಬರು ಉಪವಾಸ ಇದ್ದು ಪೂಜೆ ಮಾಡ್ತಾರೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್, ಅದು ನೀತಿ ಇರೋದು ಅದರಲ್ಲಿ. ಆವಾಗಿಂದ ಹೇಳಿರೋದು ಏನಂದರೆ, ಬಂದಿರೋದು ಇದರಲ್ಲಿ ರೂಲ್ಸು ಏನಂದರೆ, ಹೆಣ್ಣು ಮಕ್ಕಳು ಉಪವಾಸ ಇರಬಾರ್ದು ಅಂತ. ಯಾಕೆ ಉಪವಾಸ ಇರಬಾರ್ದು ಅಂದರೆ ಫ್ರೆಂಡ್ಸ್,
ನಾವು ಹೆಣ್ಮಕ್ಳು ಬೆಳಗ್ಗೆಯಿಂದ ಮನೇಲಿ ಕೆಲಸ ಮಾಡ್ತಾನೇ ಇರ್ತೀವಂತೆ. ಆವಾಗ ನಮಗೆ ತಲೆ ಸುತ್ತು ಬರ್ಬೋದು, ದೇವ್ರ ಪೂಜೆ ಮಾಡ್ದಂಗೆ ಆಗ್ಬೋದು. ಆಮೇಲೆ ಫ್ರೆಂಡ್ಸ್, ಉಪವಾಸ ಇದ್ರೂ ಏನು ತಿಂದಂಗೆ ನಾವಿರೋ ಅವಶ್ಯಕತೆ ಇಲ್ವಂತೆ. ಉಪವಾಸ ಇರೋರು ನಾವು ಏನು ತಿನ್ನಬೇಕಂತ ಗೊತ್ತಾ ಫ್ರೆಂಡ್ಸ್? ರವೆಲಿ ಮಾಡಿರೋ ಐಟಮು, ಇಲ್ಲ ಅಂದರೆ ಗೋಧಿ ಇಲ್ಲಾಂದರೆ ಅವಲಕ್ಕಿ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ತಿಂಡಿನ ಮಾಡಿ ತಿಂದು ನಾವು ಪೂಜೆ ಮಾಡ್ಬೋದಂತೆ. ಇನ್ನು ಫ್ರೆಂಡ್ಸ್ ನೋಡಿ, ಕಮಲದ ಹೂವಿನ ಬಗ್ಗೆನೂ ಹೇಳಿದ್ರು. ಕಮಲದ ಹೂವು ದೇವ್ರಿಗೆ ಶ್ರೇಷ್ಠ ಅಂತ ನಾವು ತಂದಿರ್ತೀವಂತೆ. ಅಕಸ್ಮಾತ್ ಈಗ ಶ್ರೇಷ್ಠ ಅಂತ ತಂದಿಟ್ಟರೆ ಅದನ್ನು ನಾವು ಬಿಸಾಕ್ಬಿಡ್ತೀವಂತಲ್ಲ, ಆದರೆ ಅದನ್ನು ಬಿಸಾಕಬಾರ್ದಂತೆ ಫ್ರೆಂಡ್ಸ್. ಹೆಂಗೆ ಅಂದರೆ ಅದರ ಎಲೆ ಇರುತ್ತಂತಲ್ಲ, ಅದರಲ್ಲಿ ಡಿಕಾಕ್ಷನ್ ಥರ ಮಾಡಿ ನಾವು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಂತೆ. ಆಮೇಲೆ ಫ್ರೆಂಡ್ಸ್, ಇನ್ನಾದರೂ ಅದೇ ಎಲೆನೇ ಸೇಮ್, ಆ ಎಲೆಯಲ್ಲಿ ಪೇಸ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಮುಖಕ್ಕೆಲ್ಲ ಹಚ್ಕೊಂಡು ತೊಳೆದ್ರೆ ಅಷ್ಟು ಮುಖದಲ್ಲಿ ಕಾಂತಿ ಹೆಚ್ಚುತ್ತದೆ. ಆಮೇಲೆ ಫ್ರೆಂಡ್ಸ್, ಅದರದ್ದು ತೊಟ್ಟು ಬರುತ್ತಲ್ಲ, ಅದನ್ನು ಹಿಂಗೆ ಅಂದಾಗ ಅದರಲ್ಲಿ ಎಳೆ ಬರುತ್ತೆ, ನೀವು ನೋಡಿದ್ದೀರಿ, ಜೋಳದ ಮಾತೆಲ್ಲಿ ಬರುತ್ತಲ್ಲ, ಅದನ್ನು ಬತ್ತಿ ಥರ ಹಾಕಿ ಎಣ್ಣೆ ಉರಿಸ್ಬೇಕಂತೆ. ಅದು ಲಕ್ಷ್ಮಿಗೆ ಅಷ್ಟು ತುಂಬ ಇಷ್ಟನಂತೆ. ಆಮೇಲೆ ಫ್ರೆಂಡ್ಸ್ ನೋಡಿ, ನಾವು ಇಷ್ಟೊಂದು ದುಡ್ಡು ಇಡಬೇಕು, ಇಷ್ಟೇ ಇಡಬೇಕು, ಅದು ಎಲ್ಲನೂ ನಾವು ಮಾಡಲೇಬಾರ್ದಂತೆ ಲಕ್ಷ್ಮಿ ಹಬ್ಬದಲ್ಲಿ. ಈಗ ಫ್ರೆಂಡ್ಸ್, ನಾನು ಎಲ್ಲ ದುಡ್ಡಿರೋರು ಇರ್ತಾರೆ, ಆದರೆ ಅದು ಇರೋದು ಆ ಥರ ಇಷ್ಟೊಂದು ದುಡ್ಡಿಡೋದು ಏನೇನು ಫ್ರೆಂಡ್ಸ್. ಮೇಯ್ನು ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು, ಅವಳು ನಮಗೆ ಒಲಿಬೇಕು ಅಂದರೆ ನಾವು ಮನೆ ಸ್ವಚ್ಛವಾಗಿರ್ಬೇಕಂತೆ. ಅವಳಿಗೆ ನಾವು ಕೂರ್ಸೋ ಜಾಗ ಮನೆಯೆಲ್ಲ ಅಷ್ಟು ಸ್ವಚ್ಛವಾಗಿಡಬೇಕಂತೆ. ಇನ್ನು ಫ್ರೆಂಡ್ಸ್, ನಮ್ಮ ಮನಸ್ಸಲ್ಲಿ ಭಕ್ತಿ ಇರಬೇಕಂತೆ. ನಮ್ಮ ಮನಸ್ಸಲ್ಲಿ ಭಕ್ತಿ ಇರಬೇಕು, ಮನೆ ಸ್ವಚ್ಛವಾಗಿರಬೇಕು, ಅಷ್ಟೇ ಮಾಡಬೇಕು, ಇಷ್ಟೇ ಮಾಡಬೇಕು. ಆಮೇಲೆ ಫ್ರೆಂಡ್ಸ್, ಹೂವುಗಳು ಸಿಂಪಲ್ ಆಗಿರಬೇಕಂತೆ. ಅದರಲ್ಲಿ ಲಕ್ಷ್ಮಿಗೆ ಬಿಳಿ ಹೂವು ತುಂಬ ಇಷ್ಟ ಅಂತೆ ಲಕ್ಷ್ಮಿ ಹಬ್ಬದಲ್ಲಿ. ಫ್ರೆಂಡ್ಸ್, ಎಲ್ಲರೂ ಏನು ಗೊತ್ತಾ, ಅಯ್ಯೋ ಅದು ತರಬೇಕು ಇದು ತರಬೇಕು ಅಂತ ಎಷ್ಟೆಲ್ಲ ಇದು ಮಾಡ್ತಾರೆ. ಹಂಗೆ ಫ್ರೆಂಡ್ಸ್, ಇನ್ನೊಂದೇನು ಅಂದರೆ, ಆಗ ಲಕ್ಷ್ಮಿ ನಮಗೆ ಒಲಿತಾಳಂತೆ. ನಮ್ಮ ಮನಸ್ಸಲ್ಲಿ, ನಮ್ಮ ಮನೇಲಿ ಏನೈತೆ ಅದರಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿ ಭಕ್ತಿಯಿಂದ ನಾವು ಅವಳಿಗೆ ಹರಸ್ಕೋಬೇಕಂತೆ. ಆವಾಗ ಲಕ್ಷ್ಮಿ ನಮಗೆ ಒಲಿಯೋದಂತೆ. ಅದಕ್ಕೇ ಶ್ರಾವಣ ಮಾಸದಲ್ಲೇ ನಾವು ಲಕ್ಷ್ಮೀ ಪೂಜೆ ಮಾಡೋದಂತೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಎಲ್ಲರೂ ಏನು ಮಾಡ್ತಾರೆ, ಲಕ್ಷ್ಮೀ ಹಬ್ಬ ಬಂದರೆ ಸಾಲ ಮಾಡ್ಕೊಂಡು ಲಕ್ಷ್ಮೀ ಹಬ್ಬ ಮಾಡೋದು, ಆ ಥರ ಸೀರೆ ತರಬೇಕು, ಈ ಥರ ಸೀರೆ ತರಬೇಕು, ಎಷ್ಟೊಂದು ಜನ ಡೆಕೋರೇಷನ್ ಮಾಡಬೇಕು, ಅಲ್ಲಿ ತರಬೇಕು. ಆದರೆ ಫ್ರೆಂಡ್ಸ್, ಇದು ನಿಜವಾಗಿರೋ ವಿಷಯ ಅಂದರೆ ಇಷ್ಟೇ. ಲಕ್ಷ್ಮಿಗೆ ನಾವು ಏನು ಅಷ್ಟೊಂದು ದುಡ್ಡು ಇಡಬಾರ್ದಂತೆ, ಸಿಂಪಲ್ಲಾಗಿ ಫ್ರೆಂಡ್ಸ್. ಆದರೆ ಅವಳಿಗೆ ಮೇಯ್ನ್ ಬೇಕಾಗಿರೋದು ಅವಳು ಕೂತ್ಕೊಳ್ಳೋ ಸ್ಥಳ. ನಾವು ಒಂದು ಮನೆಗೆ ಲಕ್ಷ್ಮಿನ ಕೂರಿಸ್ತೀವಿ ಅಂದರೆ ಫುಲ್ ಅಷ್ಟು ನೀಟಾಗಿರ್ಬೇಕಂತೆ. ಈಗ ಫ್ರೆಂಡ್ಸ್, ನಾನು ಅದಕ್ಕೆ ಫ್ರೆಂಡ್ಸ್, ಯಾವ ಹಬ್ಬ ಮಾಡಲಿ ಎಲ್ಲರೂ ಮಾಡ್ತೀವಿ ಫ್ರೆಂಡ್ಸ್, ನಾವೇನು ಯಾರೂ ಮಾಡಲ್ಲ ಅಂತ ಹೇಳ್ತಾಯಿಲ್ಲ. ಆದರೆ ಲಕ್ಷ್ಮಿ ಹಬ್ಬದಲ್ಲಿ ನೋಡಿ, ನಾವು ಒಂದು ಜಾಗನೂ ಇಲ್ದಂಗೆ ಕ್ಲೀನ್ ಮಾಡ್ತೀವಿ. ಯಾಕೆ ಹೇಳಿ, ಇದೇ ಅವರು ಹೇಳಲಿ ಬಿಡಲಿ ಫ್ರೆಂಡ್ಸ್, ಆಲ್ರೆಡಿ ನಾವು ಯಾವಾಗಲೂ ಒಂದು ದೊಡ್ಡ ಹಬ್ಬ, ಯುಗಾದಿ ಬರಲಿ, ಗೌರಿ ಹಬ್ಬ ಬರಲಿ, ಯಾವಾದರೂ ಒಂದು ಲಕ್ಷ್ಮಿ ಮತ್ತು ಗೌರಿ ಗಣೇಶ ಹಬ್ಬ ಬಂದ್ರಂತೂ ಫ್ರೆಂಡ್ಸ್, ನಾವು ಒಂದು ಜಾಗನೂ ಬಿಡ್ದಂಗೆ ಕ್ಲೀನ್ ಮಾಡಿಬಿಡ್ತೀವಿ. ಹಂಗಾಗಿ ಇದು ನನಗೆ ಗೊತ್ತಿರೋ ವಿಷಯನ ನಾನು ನಿಮ್ಮ ಹತ್ರ ಹೇಳ್ತೇನೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಯಾರೇ ನೀವು ಲಕ್ಷ್ಮಿ ಹಬ್ಬ ಮಾಡಿ, ಮೇಯ್ನು ಲಕ್ಷ್ಮಿಗೆ ಬೇಕಾಗಿರೋದು ನೋಡಿ ಇಷ್ಟು. ಅವಳಿಗೆ ನಾವು ಉಪವಾಸ ಲೇಡೀಸ್ ಇರಬಾರ್ದು. ನೀವು ಉಪವಾಸ ಇದ್ರೂ ರವೆ ಗಂಜಿ, ಇಲ್ಲಾಂದರೆ ಅವಲಕ್ಕಿ, ಇಲ್ಲಾಂದರೆ ಗೋಧಿದೇನಾದರೂ ಐಟಮ್, ಇದನ್ನು ಅವಲಕ್ಕಿ ಮತ್ತು ರವೆದು, ಇಲ್ಲಾಂದರೆ ಅಂಬಲಿ ಕುಡಿಬೋದಂತೆ. ಇದನ್ನು ಕುಡ್ದೇನೆ, ಯಾಕೆ ಅಂದರೆ ಗಂಡಸರು, ಅದು ಬಂದಿರೋದು ಗಂಡಸರು ಉಪವಾಸ ಇರಬೇಕು ಅಂತಾರಂತೆ. ಆದರೆ ಫ್ರೆಂಡ್ಸ್, ಯಾವಾಗಲೂ ಗಂಡಸರು ಉಪವಾಸ ಇರೋಲ್ಲ ಬಿಡಿ. ಲಕ್ಷ್ಮಿ ಹಬ್ಬ ಎಲ್ಲ ಮಾಡೋದು ನಾವು ನೀವೇ ಅಲ್ವಾ, ನಾಗರ ಪಂಚಮಿಲಾದರೂ ಅಷ್ಟೇ ಅಲ್ವಾ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ನನ್ನ ಪರ್ಸ್ನಲ್ಲಾಗಿ ನಾನು ಎಲ್ಲರಿಗೂ ಏನು ಹೇಳ್ತೇನೆ ಫ್ರೆಂಡ್ಸ್, ಯಾರೇ ಆದ್ರೂ ಅತಿಯಾಗಿ ನಾವು ಯಾವುದಕ್ಕೂ ಓವರಾಗಿ ಮಾಡಬಾರ್ದು. ಏನಂತೀರ, ದೇವರು ನಾವು ಇದೆಲ್ಲನ ಹಾಕಿದ್ರೇ ದೇವರು ಒಲಿಯುತ್ತೆ ಅಂತ ತಿಳ್ಕೊಂಡಿರೋದು ಫಸ್ಟೇ ನಮ್ಮಗಳ ಭ್ರಮೆ. ಈಗ ನೋಡಿ, ಅವರು ಏನು ಹೇಳ್ತಾ ಇದ್ದಾರೆ, ಇಷ್ಟೇ ರೂಲ್ಸು ದೇವ್ರದ್ದು, ಮಾಡಿರೋದು ದೇವರು, ಅವಳಿಗೆ ಮನಸ್ಸಲ್ಲಿ ನಾವು ಭಕ್ತಿ ಇರಬೇಕು, ಸ್ವಚ್ಛವಾಗಿರಬೇಕು. ಸ್ವಚ್ಛವಾಗಿದ್ದಷ್ಟು ಅವಳಿಗೆ ಒಂಥರ ಖುಷಿ. ಈಗ ನೋಡಿ, ನಮಗೆ ಫ್ರೆಂಡ್ಸ್ ನೋಡಿ, ಇವತ್ತು ನಾನು ಫುಲ್ ಕಿಚನ್ ಕ್ಲೀನ್ ಮಾಡಿದ್ದೀನಿ. ಒಂದು 2-3 ಸಲ ನಾನು ಕಿಚನ್ಗೆ ಹೋಗಿ ಅದೇ ನೋಡಿದೆಯಪ್ಪ, ಎಷ್ಟು ಒಂಥರ ಏನೋ ಇರೋದೆಲ್ಲ ಕಸ ಹೋಯ್ತೇನೆ ಅನ್ನಿಸ್ತಾ ಇದೆ ನನಗೇನೆ. ದೇವ್ರಿಗಿರಲಿ ಮನೆಗೆ ಇಷ್ಟು ಕ್ಲೀನ್ ಆಗಿದ್ದಕ್ಕೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ, ಒಬ್ಬೊಬ್ಬರು ಲಕ್ಷ್ಮಿ ಹಬ್ಬದಲ್ಲಿ ಏನೇನೋ ಇಲ್ಲ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ನಿಮ್ಗೆ ಹೇಳೋದು ಮರ್ತೆ, ಹಸಿ ನೂಲು ಐತಲ್ಲ, ಆ ಹಸಿ ನೂಲನ್ನು 9 ಎಳೆ ತಗೋಬೇಕಂತೆ. 9 ಎಳೆ ತಗೊಂಡು 12 ಗಂಟನ್ನ ಹಾಕ್ಬೇಕಂತೆ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, 9 ಎಳೆ ತಗೋಬೇಕು ಹಸಿ ನೂಲನ್ನ, 12 ಗಂಟನ್ನ ಹಾಕಬೇಕು. ಇದು ಇಂಗ್ಲೀಷಲ್ಲೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಒಬ್ಬರಿಗೆ ಕನ್ನಡ, ಎಷ್ಟೋ ಜನ ಕನ್ನಡನೇ ಮರ್ತು ಬಿಟ್ಟಿದ್ದಾರಲ್ಲ ಫ್ರೆಂಡ್ಸ್. ನಾವಂತೂ ಬಿಡಿ ಕನ್ನಡದಲ್ಲೇ ಬದುಕ್ತಾ ಇದ್ದೀವಿ, ಕನ್ನಡವೇ ನಮ್ಮ ಉಸಿರು ಥರ ಬದುಕ್ತಾ ಇದ್ದೀವಿ. ಆದರೆ ಸ್ವಲ್ಪ ಜನಕ್ಕೆ ಕನ್ನಡ ಏನೋ ಫ್ರೆಂಡ್ಸ್ ಎಲ್ಲ ಗೊತ್ತಾದ್ರೂ ಏನೋ ಒಂಥರ ಫಾರಿನರ್ಸ್ ಥರ ಆಡ್ತಾರೆ.
ಅದರಲ್ಲಿ ನಮಗೇನು ನಮ್ಮ ಕನ್ನಡ ಮಾತಾಡೋಕ್ಕೆ ನಮಗೇನು ನಾಚಿಕೆ ಫ್ರೆಂಡ್ಸ್. ನಾನಂತೂ ಕನ್ನಡದಲ್ಲಿ ನಂಬರ್ 1 ಅಂದ್ಕೊಳ್ಳಿ. ಹಂಗಾಗಿ ಒಬ್ಬೊಬ್ರಿಗೆ ಗೊತ್ತಾಗಲ್ಲಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ 50% ಇಂಗ್ಲೀಷು ನಾನು ಓದ್ತೀನಿ, ಬರಿತೀನಿ, ಮಾತು ಆಡ್ತೀನಿ, ಆದರೆ ಫುಲ್ 100% ಮಾತಾಡೋಲ್ಲ. ಇರೋದು ಹೇಳ್ಕೋಬೇಕಲ್ವ ಫ್ರೆಂಡ್ಸ್. ನಾನೆಲ್ಲ ಮಾತು ಆಡ್ತೀನಿ, ಆದರೆ ಫಾಸ್ಟ್ ನಾನು ಮಾತಾಡೋಲ್ಲ. ನಮ್ಮ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ, ಯಾವಾಗ ಯೂಸ್ ಮಾಡಬೇಕು ಅಷ್ಟೇ ಮಾಡೋದು. ನಿನ್ನೆ ಮಾಮೂಲಿ ಟೈಮಲ್ಲಿ ಫ್ರೆಂಡ್ಸ್ ನಾನು ಕನ್ನಡನೇ ಮಾತಾಡೋದು. ಹಂಗಾಗಿ ಒಬ್ಬೊಬ್ರಿಗೆ ಗೊತ್ತಾಗಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಂಗ್ಲೀಷ್ ಮಾತಾಡೋಕೆ ಹೇಳ್ತಾ ಇದ್ದೀನಿ. 9 ಎಳೆ ತಗೋಬೇಕು, 12 ಗಂಟನ್ನ ಹಾಕಬೇಕು. ಇನ್ನು ನಮ್ಮ ಕನ್ನಡದವ್ರಿಗೆ ಹೇಳ್ಕೊಡ್ಬೇಕಾ? 9 ಎಳೆ ಹಸಿ ನೂಲನ್ನ ತಗೊಂಡು ಫ್ರೆಂಡ್ಸ್ ನಾವು 12 ಗಂಟು ಹಾಕಿ ಅದನ್ನು ದೇವ್ರ ಮುಂದೆ ಇಟ್ಟು ನಮ್ಮ ಕೈಗಳು ಕಟ್ಕೋಬೇಕಂತೆ. ಅದು ಶಾವಂತಿಗೆ ಹೂ ಜೊತೆ ಕಟ್ಕೋತೀವಲ್ಲ ಫ್ರೆಂಡ್ಸ್, ಆ ಥರ ಅದನ್ನು ಕಟ್ಟಿ ದೇವ್ರ ಮುಂದೆ. ಇದು ಈ ವರ್ಷ ನನಗೆ ಗೊತ್ತಾಗಿರೋ ವಿಷಯ ಫ್ರೆಂಡ್ಸ್. ನಾನು ಯಾವ ವರ್ಷವೂ ಹಸಿ ನೂಲು ಮಾಮೂಲಿ ಅದು ತಗೋತೀನಲ್ಲ, 2 ಎಳೆ ತಗೊಂಡು ಹೂವು ಕಟ್ತಾಯಿದ್ದೆ. ಈಗ ಈ ವರ್ಷ ಈ ಥರ ನನಗೆ ಗೊತ್ತಾಯ್ತಲ್ಲ ವಿಷಯ. ಈಗ ಗೊತ್ತಾದಮೇಲೆ ನಾನು ಏನು ಮಾಡ್ತೀನಿ, 9 ಎಳೆ ಹಸಿ ನೂಲನ್ನ ತಗೊಂಡು 12 ಗಂಟು ಹಾಕಿ ದೇವ್ರ ಹತ್ರ ಇಟ್ಟು ಕಟ್ಕೊತೀನಿ. ನೀವು ಯಾರಾದರೂ ಗೊತ್ತಿಲ್ಲದೆ ಇರೋರು ಹಂಗೆ ಮಾಡಿ. ಆ ಥರ ಫ್ರೆಂಡ್ಸ್ ನನಗೆ ಇವತ್ತು ಇಷ್ಟು ಲಕ್ಷ್ಮೀ ಹಬ್ಬದ ಬಗ್ಗೆ ಗೊತ್ತಾಯಿತು. ಹಂಗಾಗಿ ನಾನು ಇದ್ರ ಬಗ್ಗೆನೇ ನಾನು ನಿಮಗೆ. ಆಮೇಲೆ ಫ್ರೆಂಡ್ಸ್ ಇನ್ನೂ ಒಂದು ಮುಖ್ಯವಾದ ವಿಷಯ ಏನು ಅಂದರೆ, ಒಬ್ಬೊಬ್ಬರು ಸಾಯಂಕಾಲ ಲಕ್ಷ್ಮಿ ಕೂರಿಸ್ತಾರೆ, ಇನ್ನು ಒಬ್ಬೊಬ್ಬರು 9 ಗಂಟೆಗೆ 10 ಗಂಟೆಗೆ ಈ ಥರ ಕೂರಿಸ್ತಾರೆ. ಇದು ತಪ್ಪು. ಯಾಕೆಂದರೆ ಅವರು ಈ ಥರ ಕೂರಿಸ್ಬಾರ್ದು ಫ್ರೆಂಡ್ಸ್. ನಾವು ಏನೇ ಪೂಜೆ ಇದ್ದರೂ ಬ್ರಾಹ್ಮಿ ಮುಹೂರ್ತದ ಒಳಗಡೆ ಮಾಡಿದ್ರೆ ಒಳ್ಳೆಯದಂತೆ, 6 ಗಂಟೆ ಒಳಗಡೆ. ಇನ್ನು ಫ್ರೆಂಡ್ಸ್ ನಾನು ಯಾವಾಗೇ ನೋಡಿ ಫ್ರೆಂಡ್ಸ್, ಯಾಕೆಂದರೆ ಇದು ನನಗೆ ಇವತ್ತು ಅವ್ರು ಹೇಳ್ದಾಗ ಏನು ಗೊತ್ತಾಯಿತು ಅಂದರೆ, ನಾನೇನು ಈ ಟೈಮಿಗೆ ಕೂರಿಸ್ಬೇಕು ಅಂತ ಕೂರಿಸಲ್ಲ, ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಈಗ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳೋರಲ್ಲಪ್ಪ, ಆ ಮುಹೂರ್ತದಲ್ಲೇ ಕೂರಿಸ್ಬೇಕು ಅಂತ ನಾನು ಮಾಡಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಯಾವ ವರ್ಷ ಆದ್ರೂ ನಾನು ಕೆಲ್ಸಕ್ಕೆ ಹೋಗಬೇಕು. ಆಫೀಸಲ್ಲಿದ್ದಾಗಲೂ ಅಷ್ಟೇ, ಇಲ್ಲಿದ್ದಾಗ ಲಕ್ಷ್ಮೀ ಹಬ್ಬಕ್ಕೆ ಎಲ್ಲರೂ ರಜೆ ಕೊಡಲ್ಲ, ನಿಮಗೆ ಗೊತ್ತು. ಆ ಕೆಲ್ಸಕ್ಕೆ ಹೋಗಬೇಕು ಅಂದ್ಬಿಟ್ಟು ನಾನು ಫ್ರೆಂಡ್ಸ್ 6 ಗಂಟೆ ಒಳಗೆ ಪೂಜೆ ಮುಗಿಸ್ಬಿಡ್ತೀನಿ. ಎಲ್ಲ ಪೂಜೆನೂ, ಗೌರಿ ಹಬ್ಬ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು. ಇನ್ನು ಫ್ರೆಂಡ್ಸ್ ಸತ್ಯನಾರಾಯಣ ಪೂಜೆಯಲ್ಲಿ ನಾನು ರಜೆ ಹಾಕಿದೆ. ಇನ್ನು ಫ್ರೆಂಡ್ಸ್ ಈಗ ಇಲ್ಲಿ ನಾನು ವರ್ಕ್ ಮಾಡೋ ಹಾಸ್ಪಿಟ್ಲಲ್ಲಿ ಪೂಜೆ ಇಡ್ತಾರೆ, ಹೋದ ವರ್ಷನೇ ಇಟ್ಟಿದ್ರು. ಆವಾಗ ನಾವು ರಜೆ ತಗೊಳ್ಳೋಂಗಿಲ್ಲ. ಇನ್ನು ಈ ವರ್ಷ ಏನಾರು ಪೂಜೆ ಇಲ್ಲ ಅಂದರೆ ಫ್ರೆಂಡ್ಸ್ ರಜೆ ತಗೋತೀನಿ ನಾನು. ಇಲ್ಲ ಆಫೀಸಲ್ಲಿ ನಾನು ಮಾಡಿಬಿಟ್ಟೆ ಹೋಗ್ತಾಯಿದ್ದೆ. 12 ಗಂಟೆ ಶಿಫ್ಟ್ ಇರ್ತಾಯಿತ್ತು, ಮಾಡಿ ಹೋಗ್ತಾಯಿದ್ದೆ, ಏನು ತೊಂದರೆ ಇರಲಿಲ್ಲ. ಇಲ್ಲಿ ಅಲ್ಲೂ ಪೂಜೆ ಎಲ್ಲ ನಾವೇ ಎಲ್ಲನೂ ಇನ್ಚಾರ್ಜು ಅದು ಇದು ಮಾಡ್ತಾಯಿದ್ವಲ್ಲ ಆಫೀಸಲ್ಲಿ, ಹಾಗಾಗಿ ನಾವು ರಜೆ ಹಾಕ್ತಿರ್ಲಿಲ್ಲ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಲಕ್ಷ್ಮೀ ಹಬ್ಬದಲ್ಲಿ. ಆಮೇಲೆ ಇನ್ನೊಂದು ನನ್ನ ಪರ್ಸ್ನಲಾಗಿ ನಿಮಗೆಲ್ಲ ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ನೀವು ಎಷ್ಟೇ ಮನೆಯೆಲ್ಲನೂ ಕ್ಲೀನ್ ಮಾಡಿದ್ರೂ ನೀವೇನು ತಲೆ ಕೆಡಿಸ್ಕೊಬಿಡ್ರಿ. ಗಂಜಲ ಬರುತ್ತೆ ಗೊತ್ತಾ, ಹಸುವಿಂದು ಗೋಮಾಯಿ ಅಂತ ಒಬ್ಬರು ಅಂತಾರೆ, ಗಂಜಲ ಅಂತಲೇ ನಾವು ಹೇಳೋದು ಕನ್ನಡದಲ್ಲಿ. ಇನ್ನೊಬ್ಬರು ಗೋಮಾಯಿ ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಅದನ್ನು ನೀವು ಮನೆಯೆಲ್ಲ ಒರೆಸ್ತಿರಲ್ಲ, ಒರೆಸಿದ ಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಗಂಜಲ, ನೀರು ಮಿಕ್ಸ್ ಮಾಡ್ಕೊಂಡು ಮನೆಗೆಲ್ಲ ತಕ್ಕಳಿಸ್ಬಿಟ್ಟು ಫ್ರೆಂಡ್ಸ್ ಅದನ್ನು ಒರೆಸ್ಬಿಡಿ. ನಮಗೆ ಮನೇಲಿ ಏನೇ ಅದರಲ್ಲಿ ಕೆಟ್ಟದ್ದಿದ್ರೂ ಅದ್ರ ಮೂಲಕ ಹೋಗ್ಬಿಡುತ್ತಂತೆ. ನಾನು ಆಲ್ರೆಡಿ ಫ್ರೆಂಡ್ಸ್ ಗಂಜಲನ ಒಂದು ಬಾಟ್ಲಿ ಇಟ್ಕೊಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನಾನು ಒಂದು ವಾರಕ್ಕೊಂದ್ಸರಿನೂ ಹಾಕೊರೆಸ್ತೀನಿ. ಆಲ್ರೆಡಿ ನಾನು ಇಟ್ಟೆ. ಆಮೇಲೆ ಇನ್ನೊಂದು ಏನು ಅಂದರೆ ಫ್ರೆಂಡ್ಸ್, ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಏನೇ ಮಾಡಬೇಕಾದ್ರೂ, ನಾವು ಏನೇ ಬೆಳ್ಳಿದ್ದು ತರಲಿ, ಚಿನ್ನದ ತರಲಿ, ಗಣೇಶನ ಮೇಯ್ನ್ ಪಾಯಿಂಟ್ ಫ್ರೆಂಡ್ಸ್ ನಮ್ಮ ಊರ ಕಡೆ ಅಂದರೆ ಸಗಣಿ ಬರುತ್ತೆ ಗೊತ್ತಾ, ಹಸುವಿಂದು. ಆ ಸಗಣಿಗೆ ಗರ್ಕೆನ ಸಿಕ್ಕಿಸಿ ಫಸ್ಟು ಗಣೇಶನ ಪೂಜೆ ಮಾಡ್ತೀವಿ. ಇಲ್ಲಿ ಬೆಂಗಳೂರಿಗೆ ಬಂದಾಗಿಂದ ಫ್ರೆಂಡ್ಸ್ ನಾನಂತೂ ಸಗಣಿ ತಂದಿಲ್ಲ. ಯಾಕೆ ಗೊತ್ತಾ, ಇಲ್ಲಿ ಸಗಣಿನೇ ಸಿಗಲ್ಲ. ಅಲ್ಲಿ ಒಂದು ಮನೆ ಐತೆ, MLA ಮನೆ, ನಮ್ಮ ಏರಿಯಾದ MLA ಮನೆ ಹತ್ರ. ಅಲ್ಲಿ ಹೋದ್ರೆ ಫ್ರೆಂಡ್ಸ್ ಸಗಣಿ ಎಲ್ಲ ತೆಳ್ಳಕ್ಕಿರುತ್ತೆ, ಉಂಡೆ ಕಟ್ಟೋಕ್ಕಾಗಲ್ಲ. ನನಗೂ ಮನಸ್ಸಲ್ಲಿ ಒಂದೊಂದ್ಸರಿ ಅನ್ಕೋತೀನಿ, ಆದರೆ ಏನು, ಅದಕ್ಕೆ ನಾನೇನು ಮಾಡ್ತೀನಿ ಫ್ರೆಂಡ್ಸ್, ಗೋಧಿ ಬಂದು ಗ್ರಹಗಳಲ್ಲಿ ಒಂದು ಗ್ರಹ ಅಲ್ವಾ, ಅದಕ್ಕೋಸ್ಕರ ನಾನೇನು ನವಗ್ರಹಗಳಲ್ಲೂ 9 ಗ್ರಹದಲ್ಲಿ ಒಂದು ಗೋಧಿ. ಯಾವುದದು, ಬುಧನೋ ಗುರುನೋ ನನಗೆ ಗೊತ್ತಿಲ್ಲ, ಗುರುನೋ ಬುಧನೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್, ಅದು ಪೂರ್ತಿ ಗೊತ್ತಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಫ್ರೆಂಡ್ಸ್, ಗೋಧಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಅದಕ್ಕೆ ಗರ್ಕೆನ ಸಿಗಿಸ್ಬಿಟ್ಟು, ಇಷ್ಟು ದಿವಸ ಫ್ರೆಂಡ್ಸ್ ನನ್ನ ಮೇಲೇ ಗರ್ಕೆ ಏನು ಗಿಡ ಅಂಟ್ಕೊಬಿಟ್ಟಿದ್ದು ದಾಸವಾಳ ಗಿಡದೊಳಗೆ ಫ್ರೆಂಡ್ಸ್. ಲಾಸ್ಟ್ಗೆ ಆ ದಾಸವಾಳ ಗಿಡನೇ ಎಸ್ಬಿಟ್ಟೆ. ಆ ದಾಸವಾಳ ಗಿಡನ ಬೆಳೆಯೋಕ್ಕೆ ಬಿಡಲಿಲ್ಲ. ಗರ್ಕೆ ಒಂದು 2 ಗರಿ ನೆಟ್ಟಿದೆ ಫ್ರೆಂಡ್ಸ್, ಅದು ಅದಕ್ಕೆಲ್ಲ ಆವರಿಸ್ಕೊಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಆ ಗಿಡನೇ ಎಸ್ಬಿಟ್ಟೆ ಫ್ರೆಂಡ್ಸ್. ಅದಕ್ಕೆ ಈಗ ನಾನು ಗರ್ಕೆ ನೆಟ್ಟಿಲ್ಲ ಪಾಟಲ್ಲಿ. ಹಂಗಾಗಿ ಫ್ರೆಂಡ್ಸ್ ಮೊದಲು ಅದನ್ನು ಗೋಧಿ ಹಿಟ್ಟಲ್ಲಿ ಕಲಸಿ ಅದಕ್ಕೆ ಗರ್ಕೆ ಸಿಗಿಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ನೆಟ್ಟು ಪೂಜೆ ಮಾಡಿ. ಆಮೇಲೆ ಇನ್ನೊಂದು ಏನಂದರೆ ಲಕ್ಷ್ಮೀ ಹಬ್ಬದಲ್ಲಿ ಫ್ರೆಂಡ್ಸ್, ನಾವು ನಮ್ಮ ಕನ್ನಡದಲ್ಲಿ ನೋಡಿ 4 ಜನಕ್ಕಾದರೂ ನಾವು ಏನಾದರೂ ಒಂದು ಪ್ರಸಾದನಾಗಲಿ ಕೊಡ್ತೀವಿ. ಬೇರೆ ದೇಶದಲ್ಲಿ ಈ ಥರ ಇಲ್ವಂತೆ, ನಮ್ಮ ಕರ್ನಾಟಕದಲ್ಲಿ ಮಾತ್ರನೇ ಇದಿರೋದು. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನಾವು ಬಳೆ, ಅರಿಶಿನ ಕುಂಕುಮ ಎಷ್ಟು ನಾವು ಕೊಡ್ತೀವಲ್ಲ ಅದು ನಮಗೆ ತುಂಬಾ ಒಳ್ಳೆಯದಂತೆ, ನಮಗೆ ದೇವರು ಆಶೀರ್ವಾದ ಮಾಡ್ದಂಗಂತೆ. ಯಾಕೊತ್ತಾ, ಈಗ ಒಂದು ಹೆಣ್ಮಕ್ಳಿಗೆ ನಾವು ಅರಿಶಿನ ಕುಂಕುಮ ಬಳೆ ಮಡ್ಲಕ್ಕಿ ಕೊಡ್ತೀವಲ್ಲ, ಅದು ಒಂದು ದೇವ್ರಿಗೆ ಎಷ್ಟು ಖುಷಿ ಕೊಡುತ್ತೆ ನೋಡಿ. ಆಮೇಲೆ ಇನ್ನೂ ಒಂದು ವಿಷಯ ಏನಂದರೆ ಫ್ರೆಂಡ್ಸ್, ನೀವು ಯಾರೇ ಲಕ್ಷ್ಮೀ ಹಬ್ಬ ಪೂಜೆ ಮಾಡಿದ್ರು ನಾವು ದೇವ್ರಿಗೆ ಸೀರೆ ಉಡಿಸ್ತೀವಿ. ಸೀರೆ ಉಡಿಸಿದ್ಮೇಲೆ ನಾವೇನು ಮಾಡ್ತೀವಿ, ದೇವ್ರ ಮುಂದಕ್ಕೆ ಒಬ್ಬೊಬ್ರು ಇರ್ತಾರೆ, ಒಬ್ಬರು. ಆದರೆ ಫ್ರೆಂಡ್ಸ್ ನೀವು ಯಾರೇ ಆದ್ರೂ ಅಷ್ಟೇ, ಎಲ್ಲರ ಮನೆಯಲ್ಲೂ ಸೀರೆ ಇದ್ದೇ ಇರುತ್ತೆ. ಅದಕ್ಕೆ ಒಂದು ತಟ್ಟೆಗೆ ನೀವು
ಒಂದು ಸೀರೆಲೇ ಬ್ಲೌಸ್ ಪೀಸ್ ಇದ್ದರೆ ನೀವು ಅದನ್ನು ಕಟ್ ಮಾಡಿಬಿಡಿ. ಸೀರೆ ಮತ್ತು ಬ್ಲೌಸ್ ಪೀಸು, ಅದಕ್ಕೆ 1 ಡಜನ್ನು ಬಳೆ, ಅರಿಶಿಣ, ಕುಂಕುಮ ಮತ್ತು ಬಳೆ ಬಿಚಾಲೆ ಥರ ಇರುತ್ತೆ ಫ್ರೆಂಡ್ಸ್, ನಿಮಗೆ ಗೊತ್ತು, ಪಾಕೆಟಲ್ಲಿ ಬರುತ್ತೆ ಅದು, ಮತ್ತು ಎಲೆ ಅಡಿಕೆ, ಅದಕ್ಕೆ ಒಂದು 10 ರೂಪಾಯಿ ದುಡ್ಡು, ಬಾಳೆಹಣ್ಣು, ಒಂದು ಕೊಬ್ಬರಿ, ಒಂದು ಅರ್ಧ ಕೊಬ್ಬರಿ, 1 ಅಚ್ಚು ಬೆಲ್ಲ, ಇಷ್ಟು ಮಡ್ಲಕ್ಕಿನ ದೇವ್ರ ಮುಂದಕ್ಕೆ ತಟ್ಟೆಯಲ್ಲಿ ನಾವು ಇಡಬೇಕು. ಈಗ ನೋಡಿ, ನಾವು ಹಬ್ಬದಲ್ಲಿ ಸೀರೆ ಉಟ್ಕೊಂಡಿರ್ತೀವಿ, ನಮಗೆ ಮಡ್ಲಕ್ಕಿ ಹೆಂಗೆ ಆ ಥರನೇ ಲಾಸ್ಟಲ್ಲಿ ನಾವು ಫ್ರೆಂಡ್ಸ್ ದೇವ್ರಿಗೆ ಒಂಚೂರು ಅರಿಶಿನ, ಒಂಚೂರು ಕುಂಕುಮ ಇದನ್ನೆಲ್ಲ ಹಾಕ್ಬಿಟ್ಟು ಆ ಮಡ್ಲಕ್ಕಿನ ನಾವು ದೇವ್ರಿಗೆ ಇದು ಮಾಡಿಬಿಟ್ಟು 1-2 ಕಾಳು ದೇವ್ರ ಮೇಲೆ ಹಾಕಿದಾಗ ಆ ತಾಯಿ ಆಶೀರ್ವಾದ ನಮಗೆ ಸಿಗುತ್ತದೆ. ಇನ್ನು ಫ್ರೆಂಡ್ಸ್, ಯಾವಾಗಲೂ ನಾನು ಇಷ್ಟು ದಿನ ರಾತ್ರಿಯೇ ಕಳಸನ ಸಡ್ಲಿಸ್ತಾ ಇದ್ದೆ. ಇನ್ನು ಫ್ರೆಂಡ್ಸ್, ಇವಾಗ ನನಗೆ ಗೊತ್ತಿರೋದು ಹೇಳ್ತಾಯಿದ್ದೀನಿ, ನೀವು ಯಾವಾಗಲೇ ಆಗಲಿ ಬೆಳಗ್ಗೆಗೆ ಲಕ್ಷ್ಮಿ ಬೆಳಗ್ಗೆ ಪೂಜೆ ಮಾಡ್ತೀವಲ್ಲ, ಒಂದು ರಾತ್ರಿ ಕಳಿಬೇಕು. ಇವತ್ತು ಬೆಳಗ್ಗೆ ಆಗಿರುತ್ತಲ್ಲ, ಅದು 24 ಅವರ್ ಆಗಲೇಬೇಕಲ್ಲ. ಒಂದು ದಿನ ನಾವು ಏನು ಮಾಡಿಬಿಡ್ತೀವಿ, ಬೆಳಗ್ಗೆ 7 ಗಂಟೆಗೆ ಕೂರಿಸಿರ್ತೀವಿ, ಸಂಜೆಗಾಲೇ ತೆಗೆದು ನೋಡಿ, ಯೋಚನೆ ಮಾಡಿ, 7 ಗಂಟೆ ಅಂದ್ಕೊಳ್ಳಿ. ಈಗ 8 9 10 7 9 10 8 9 10 11 12 1 2 3 4 5 6 7 8 9 9 ಅಂದರೆ 12 13 14 ಅವರ್ಗೆ ನಾವು ಸಡ್ಲಿಸ್ಬಿಡ್ತೀವಿ ಫ್ರೆಂಡ್ಸ್. ಆ ಥರ ಇಲ್ಲ. ಈಗ ನಾನು ಹೋದ ವರ್ಷದಿಂದ ಇದನ್ನು ನಾನು ಒಬ್ಬರಿಂದ ತಿಳ್ಕೊಂಡಿದ್ದು, ನಾನು ಯಾವಾಗಲೂ 5 ಗಂಟೆ ರಾತ್ರಿ ಪೂಜೆ ಮಾಡ್ತಿಲ್ಲ ಫ್ರೆಂಡ್ಸ್. ನಾನು ಸಂಜೆ ತನಕ ಇದ್ದು ನೈಟೆಲ್ಲ ದೀಪ ಉರಿದು, ಇನ್ನು ಬೆಳಗ್ಗೆ ಮಾರನೇ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಆರತಿ ಎತ್ತಿ ಗಂಧದ ಕಡ್ಡಿಯನ್ನು ಬೆಳಗದ ಮೇಲೆ ಆ ಕಳಸನ ಸಡ್ಲಿಸೋದು. ಒಬ್ಬೊಬ್ಬರು ಬೆಳಗ್ಗೆ ಮಾಡಿ ಸಂಜೆಗೆ ಸಡ್ಲಿಸ್ಬೋದು. ಇನ್ನು ಗಣೇಶ ಅಂತೂ ಫ್ರೆಂಡ್ಸ್ 3 ದಿವಸ ನಾವು ಒಬ್ಬೊಬ್ಬರು ಬೆಳಗ್ಗೆಯಿಂದ ಇಟ್ಟು ಸಾಯಂಕಾಲ ಯಾಕೆ ಬಿಡ್ತಾರೆ ಗಣೇಶನ ಅಂದರೆ, ಅವನು ತುಂಬ ಗಣೇಶನಿಗೆ ನಿಷ್ಠೆಯಿಂದ ಇರಬೇಕು ನಾವಂತೂ ಫ್ರೆಂಡ್ಸ್ ಯಾವಾಗಲೂ ನಾನು 3 ದಿನ ತೆಗಿಯಲ್ಲ. ಗೌರಿ ಬಂದ ದಿನವೇ ನಾನು ಗೌರಿ ಗಣೇಶ ಎರಡನ್ನೂ ಒಟ್ಟಿಗೆ ತತ್ತೀವಿ. ನಮ್ಮ ಸಿಸ್ಟ್ರ್ ಇದ್ದಾರಲ್ಲ, ಅವರು ಹಂಗೇ, ನಾವು ಹಂಗೆ, ನಮ್ಗೆ ಆವಾಗಲಿಂದ ಅದೇ ಅಭ್ಯಾಸ. ಇನ್ನು ಫ್ರೆಂಡ್ಸ್, ಲಕ್ಷ್ಮೀ ಹಬ್ಬದ್ದು ನನಗೆ ಇಷ್ಟು ಗೊತ್ತಿರೋ ವಿಷಯ ನಾನು ನಿಮ್ಗೆ ಹೇಳಿದ್ದೀನಿ. ನನಗೆ ಎಷ್ಟು ಗೊತ್ತಿತ್ತೋ ಅದನ್ನು ನಿಮ್ಗೆ ಹೇಳಿದ್ದೀನಿ ಫ್ರೆಂಡ್ಸ್. ನೀವು ಇನ್ನೂ ಜಾಸ್ತಿ ಗೊತ್ತಿದ್ದರೆ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನಗೆ ಲಕ್ಷ್ಮೀ ಹಬ್ಬದಲ್ಲಿ ಈ ವರ್ಷ ಇದು ಹೊಸ ವಿಷಯ ಗೊತ್ತಾಗಿರೋದು. ಯಾವ್ದು ಹೇಳಿ, ಕಮಲದ ಹೂವಿಂದೊಂದು ಗೊತ್ತಾಯಿತು, ಆಮೇಲೆ 9 ಎಳೆ ದಾರದೊಂದು ಗೊತ್ತಾಯಿತು. ಇನ್ನು ಫ್ರೆಂಡ್ಸ್, ಇನ್ನೊಂದು, ನಾವು ಅಕ್ಕಿಗೆ ಯಾವ ರೀತಿ, ಇದೊಂದು ನಿಮ್ಗೆ ಹೇಳಿಲ್ಲ, ಅಕ್ಕಿಗೆ ಯಾವ ರೀತಿ ರಂಗೋಲೆ ಬಿಡಬೇಕು ಅಂದರೆ ನಕ್ಷತ್ರ ಬರುತ್ತೆ ಗೊತ್ತಾ. ನೋಡಿ ಫ್ರೆಂಡ್ಸ್, ನಾನು ಕೈಯಲ್ಲಿ ತೋರಿಸ್ತೀನಿ, ಹಿಂಗೊಂದು ಹಾಕಿ ಅದನ್ನು ನಿಮಗೆ ನೋಡಿ, ಈ ಥರ ಮತ್ತು ಈ ಥರ ಅದು ಯಾವಾಗಾದರೂ ಬೇಕಾದ್ರೆ ನಾನು ನಿಮಗೆ ಕೈಯಲ್ಲಿ ಬರೋದು ತೋರಿಸ್ತೀನಿ. ಅದನ್ನೇ ಬಿಡಬೇಕು ನಾವು ಅಕ್ಕಿಗೆ, ಅದೇ ಒಳ್ಳೆಯದು ರಂಗೋಲಿಗೆ. ಓಂ ಬಿಡೋದು, ಅದು ಬಿಡೋದು ಯಾವುದು ಬಿಡಬೇಡಿ. ಹಿಂಗೆ 2 ಗೀಟ್ ಹಾಕ್ಬಿಟ್ಟು ನಕ್ಷತ್ರ ಥರ ರಂಗೋಲಿ ನಾವು ಆಲ್ರೆಡಿ ಎಲ್ಲರ ಮಲ್ಲೂ ಬಿಡ್ತೀವಿ ಫ್ರೆಂಡ್ಸ್ ಆ ರಂಗೋಲಿನ. ನೀವು ನೋಡಿಲ್ಲ ಅಂದರೆ ಫ್ರೆಂಡ್ಸ್, ನನ್ನ ಒಂದು ಮಿನಿ ಲಾಗಲ್ಲಿ ಹಾಕಿದ್ದೀನಿ ನೋಡಿ, ಪೇಂಟಲ್ಲಿ ಬಿಟ್ಟಿರೋದನ್ನ ತುಳಸಿ ಗಿಡದಲ್ಲಿ ನಾನು ಬಿಟ್ಟಿದ್ದೀನಿ. ಅಲ್ಲಿ ಹೋಗ್ಬೇಕಾದ್ರೆ ಚೆಕ್ ಮಾಡಿ, ಚಿಕ್ಕದು ರಂಗೋಲಿ, ಅದು ನಿಮ್ಗೆ ಎಲ್ರಿಗೂ ಬರುತ್ತೆ, ಅದು ನಾರ್ಮಲ್ ಥರ. ಹಂಗಾಗಿ ಫ್ರೆಂಡ್ಸ್, ಇನ್ನು ಲಕ್ಷ್ಮೀ ಹಬ್ಬದ ಬಗ್ಗೆ ನನಗಿಷ್ಟು ಗೊತ್ತಿರೋದನ್ನ ನಿಮ್ಗೆ ಹೇಳಿದ್ದೀನಿ ಫ್ರೆಂಡ್ಸ್. ಇನ್ನು ಮಾವಿನ ಎಲೆನೇ ಕಳಸದಲ್ಲಿಡಿ, ಅದು ತುಂಬ ಒಳ್ಳೆಯದಂತೆ. ಎಲೆಗಿಂತ ಮಾವಿನ ಎಲೆ ಅಷ್ಟು ಶ್ರೇಷ್ಠನಂತೆ ಅದು ನಮಗೆ, ಮಾವಿನ ಎಲೆ. ಯಾಕೆಂದರೆ ಅದು ಅಷ್ಟು ಒಳ್ಳೆಯದಂತೆ, ಮನೆ ಬಾಗಿಲಿಗಾದರೂ ಅಷ್ಟೇ, ಎಲ್ಲಿಗಾದರೂ ಅಷ್ಟೇ, ಅಷ್ಟು ಒಳ್ಳೆಯದಂತೆ. ನೀವು ಮಾವಿನ ಎಲೆನೇ ಕಳ್ಸೋಕ್ಕಿಡಿ, ಏನು ತೊಂದರೆ ಇಲ್ಲ. ಹಂಗಾಗಿ ಫ್ರೆಂಡ್ಸ್, ನನಗೆ ಅದ್ರ ಬಗ್ಗೆ ಗೊತ್ತಿರೋದು ಇಷ್ಟು ಹೇಳಿದ್ದೀನಿ ಲಕ್ಷ್ಮೀ ಹಬ್ಬದ ಬಗ್ಗೆ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.